ವರ್ಷಗಳ ಸ್ನೇಹ ಪ್ರೀತಿಯ ಸಂಬಂಧಕ್ಕೆ ಎಳ್ಳು ನೀರು ಬಿಟ್ರ ಪವಿತ್ರ ಗೌಡ ಸಹವಾಸ ಬಿಡೋಕೆ ದರ್ಶನ್ ರೆಡಿಯಾದ್ರ ಪವಿತ್ರ ಗೌಡ ಸಹವಾಸ ಮಾಡಿ ಕೆಟ್ಟ ಮೇಲೆ ಈಗ ಬುದ್ಧಿ ಬಂತ ಯಾಕಂದ್ರೆ ನಿನ್ನೆ ಪವಿತ್ರ ಗೌಡ ಅವರ ಗೆಳತಿ ಆತ್ಮೀಯ ಗೆಳತಿ ದರ್ಶನ್ ಅನ್ನ ಭೇಟಿ ಮಾಡಿದ್ರು ಆ ಸಂದರ್ಭದಲ್ಲಿ ದರ್ಶನ್ ತನ್ನ ಬೇಸರವನ್ನ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ ಪವಿತ್ರ ಗೌಡಳಿಂದ ದೂರವಾಗೋದಕ್ಕೆ ದರ್ಶನ್ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಪವಿತ್ರ ಗೌಡಗೆ ಆಕೆಯ ಸ್ನೇಹಿತೆಯ ಮೂಲಕ ಏನೆಲ್ಲ ಆಯ್ತು ಯಾಕಾಯ್ತು ಇಂತಹ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಅನ್ನೋದ್ರ ಬಗ್ಗೆ ಕೂಡ ಸಂದೇಶವನ್ನ ರವಾನೆ ಮಾಡಿದ್ರ ಪವಿತ್ರ ಗೆಳತಿ ಸುಮತಾ ಮೂಲಕ ದೂರವಾಗುವ ಮೆಸೇಜ್ ಅನ್ನ ಕಳುಹಿಸಿದ್ರ ದರ್ಶನ್ ಸರಿ ಆಗ್ತಾ ಇದೆಯಾ ನಟ ದರ್ಶನ್ ಸಂಸಾರ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಇಷ್ಟು ವರ್ಷಗಳ ಸ್ನೇಹದ ಸಂಬಂಧ ಪ್ರೀತಿಯ ಸಂಬಂಧಕ್ಕೆ ಈ ರೀತಿಯ ಘಟನೆ ಆದ ಮೂಲಕ ಈ ಘಟನೆ ಆದ ಬಳಿಕ ಈಗ ಎಳ್ಳು ನೀರು ಬಿಡೋದಕ್ಕೆ ಯೋಚನೆ ಮಾಡಿದ್ರ ದರ್ಶನ್ ನಿನ್ನೆ ಜೈಲಿನಲ್ಲಿ ದರ್ಶನನ್ನ ಭೇಟಿಯಾಗಿದ್ದಾರೆ ಪವಿತ್ರ ಗೌಡ ಅವರ ಆಪ್ತೆ ಸಮತಾ ಪವಿತ್ರ ಹೇಳಿದಂತೆ ದರ್ಶನ್ ಭೇಟಿ ಮಾಡಿದ್ದು ಸುಮತಾ ಬಳಿ ಮನ ಬಿಚ್ಚಿ ಮಾತನಾಡಿದ್ದಾರೆ ದರ್ಶನ್ ಈಗಾಗಲೇ ಪವಿತ್ರ ಸಹವಾಸ ನನಗೆ ಸಾಕಾಗಿದೆ ಅಂತ ಹೇಳಿದ್ದಾರೆ ದರ್ಶನ್ ಪವಿತ್ರ ಸಹವಾಸದ ಬಗ್ಗೆ ದರ್ಶನ್ ಬೇಸರದ ಮಾತುಗಳನ್ನು ಕೂಡ ಆಡಿದ್ದಾರೆ ಪವಿತ್ರ ಕಾರಣಕ್ಕೆ ನಾನು ಸೇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಇಲ್ಲದಿದ್ರೆ ಇಂತಹ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲ ಆಕೆಯ ಮಾತು ಕೇಳಿ ನಾನು ಈ ನಿರ್ಧಾರಕ್ಕೆ ಬಂದೆ ಅಂತ ಹೇಳಿ ದರ್ಶನ್ ಮನಬಿಚ್ಚಿ ಮಾತನಾಡಿದ್ದಾರೆ ಪವಿತ್ರ ಗೌಡ ಅವರ ಗೆಳತಿಯ ಜೊತೆಗೆ ಸಮಾಧಾನ ಪಡಿಸೋದಕ್ಕೆ ಗೆಳತಿ ಅಂತೂ ಸರ್ಕಸ್ ಮಾಡಿರ್ತಾರೆ ಯಾಕಂತ ಹೇಳಿದ್ರೆ ಆಪ್ತ ಗೆಳತಿಗೆ ಒಂದ್ ಕಡೆ ಈ ರೀತಿ ಆದ್ರೆ ಆಪ್ತ ಗೆಳತಿಯ ಕಾರಣಕ್ಕಾಗಿನೇ ದರ್ಶನ್ ಜೈಲಿನ ಒಳಗೆ ಹೋಗಬೇಕಾದಂತಹ ಪರಿಸ್ಥಿತಿ ಜೈಲು ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂತಹ ಸಂದರ್ಭದಲ್ಲಿ ದರ್ಶನ್ಗೆ ಸಹಜವಾಗಿ ಒಂದ್ ಕಡೆ ಪಶ್ಚಾತ್ತಾಪ ಕೂಡ ಆಗಿರುತ್ತೆ ನಾನು ಏನ್ ಮಾಡೋದಕ್ಕೆ ಹೋದೆ ನಾನು ಈ ರೀತಿ ಜೈಲು ಸೇರೋದಕ್ಕೆ ಏನ್ ಕಾರಣ ಅನ್ನೋದನ್ನ ಇಷ್ಟು ದಿನಗಳ ಕಾಲ ಜೈಲಿನಲ್ಲಿ ತನ್ನ ಬಗ್ಗೆ ತಾನೇ ಯೋಚನೆ ಮಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬಂದಿರುತ್ತೆ ಯಾವಾಗ ಘಟನೆ ಆಯ್ತೋ ಆ ಘಟನೆ ಆದಾಗಲೂ ಕೂಡ ದರ್ಶನ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಅವರಿಗೆ ಬೈದಿದ್ರು ಅನ್ನುವ ಮಾತುಗಳು ಕೂಡ ಆ ಕ್ಷಣದಲ್ಲಿ ಕೇಳಿ ಬಂದಿತ್ತು ಅಂತ ಆ ಸಂದರ್ಭದಲ್ಲಿ ನಿನ್ನಿಂದಾಗಿ ಇಂತಹದ್ದೆಲ್ಲ ಆಗಿದ್ದು ಅನ್ನುವಂತಹ ಬೈಗುಳವನ್ನ ಕೂಡ ಬೈದಿದ್ರಂತೆ ಪವಿತ್ರ ಗೌಡಗೆ ಅನ್ನುವಂಥದ್ದು ಆದ್ರೆ ಇದೀಗ ಜೈಲಿನೊಳಗೂ ಕೂಡ ಅದೇ ರೀತಿಯ ಪಶ್ಚಾತ್ತಾಪ ಇದೆ ಸಹವಾಸ ಮಾಡಿ ನಾನು ಕೆಟ್ಟೆ ಅನ್ನುವಂತಹ ಈಗ ಒಂದು ಯೋಚನೆ ಬಂದ ಹಾಗೆ ಕಾಣಿಸ್ತಾ ಇದೆ ಸಹವಾಸ ದೋಷ ಅಂತ ಹೇಳ್ತಾರಲ್ಲ ಆ ರೀತಿಯ ಸಹವಾಸ ನನ್ನನ್ನು ಕೆಡಿಸ್ತು ಅನ್ನುವ ಮನಸ್ಥಿತಿ ಈಗ ಆಗಿದೆಯಾ ದರ್ಶನ್ಗೆ 10 ವರ್ಷಗಳಿಂದ ಏನೇ ಆದರೂ ಕೂಡ ನಾನು ಬಿಟ್ಕೊಡಲಾರೇನು ಅಂತ ಇದ್ದಂತಹ ದರ್ಶನ್ ಈಗ ಈ ಘಟನೆ ಆದ ಬಳಿಕ ಪಶ್ಚಾತ್ತಾಪವನ್ನ ಪಡ್ತಾ ಇದ್ದಾರಾ ಈ ಒಂದು ಗೆಳತನಕ್ಕೆ ಈ ಒಂದು ಸಂಬಂಧಕ್ಕೆ ಈಗ ಪಶ್ಚಾತ್ತಾಪ ಪಡ್ತಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಇದೆ ಪವಿತ್ರ ಗೌಡಳಿಂದ ದೂರ ಆಗೋದಕ್ಕೆ ದರ್ಶನ್ ತೀರ್ಮಾನವನ್ನ ಕೈಗೊಂಡಿದ್ದಾರಾ ಈ ಮೂಲಕ ನೇರವಾಗಿ ಸಂದೇಶವನ್ನ ಕೊಡುವಂತಹ ಪ್ರಯತ್ನವನ್ನ ದರ್ಶನ್ ಮಾಡಿದ್ರ ಇನ್ನು ಮುಂದೆ ಈ ರೀತಿಯಾದ ಸಹವಾಸ ಸ್ನೇಹ ಸಂಬಂಧ ಸಾಕು ಇಲ್ಲಿಗೆ ಫುಲ್ ಸ್ಟಾಪ್ ಹಾಕೋಣ ಅಂತ ಹೇಳಿ ಮೆಸೇಜ್ ಅನ್ನ ಪವಿತ್ರ ಗೌಡಗೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ರ ತನ್ನ ಗೆಳತಿ ಮೂಲಕ ದರ್ಶನ್ ರತ್ನ ಮಾತನಾಡಿಸುವಂತಹದ್ದು ಅಥವಾ ಹೇಳುವಂತಹ ಒಂದಷ್ಟು ವಿಚಾರಗಳನ್ನ ಹೇಳುವಂತಹ ಪ್ರಯತ್ನವನ್ನ ಪವಿತ್ರ ಗೌಡ ಮಾಡಿದ್ರು ಆದ್ರೆ ದರ್ಶನ್ ಈಗ ಅವೆಲ್ಲದಕ್ಕೂ ಸೊಪ್ಪು ಹಾಕದೆ ಇನ್ನು ಮುಂದೆ ಇಂತಹ ಪರಿಸ್ಥಿತಿಗೆ ಬರೋದು ಬೇಡ ಅಂತ ಹೇಳಿ ಈ ರೀತಿಯ ನಿರ್ಧಾರಕ್ಕೆ ಬಂದಿದ್ದಾರೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಚಂದ್ರಪ್ಪ ಈಗಾಗಲೇ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳ್ತಾರಲ್ಲ ಅನೇಕರು ಹೇಳ್ತಾ ಇದ್ರು ಈ ಘಟನೆ ಆದ್ಮೇಲೆ ಇನ್ನೂ ಕೂಡ ಸಹವಾಸ ಬಿಡ್ಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಸಮಸ್ಯೆಗಳಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತಹ ವಿಚಾರವನ್ನ ಆದ್ರೆ 10 ವರ್ಷಗಳ ಸ್ನೇಹ ಸಂಬಂಧ ಏನೇ ಆದ್ರೂ ಕೂಡ ಎಂತಹ ಗಲಾಟೆಗಳು ಆದ್ರೂ ಕೂಡ ಬಿಟ್ಟಿರ್ಲಿಲ್ಲ ಈಗ ಈ ಒಂದು ಘಟನೆ ಅವರಿಂದ ದೂರ ಮಾಡ್ತಾ ಇದೆಯಾ ಅಥವಾ ಇನ್ನು ಮುಂದೆ ಸಾಕಪ್ಪ ಸಹವಾಸ ಅನ್ನುವಂಥ ಮನಸ್ಥಿತಿಗೆ ತಲುಪಿದಾರಾ ಜೈಲಿನಲ್ಲಿ ಎಲ್ಲದರ ಬಗ್ಗೆ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರಾ ಹೇಗೆ ಗೆಳತಿಯ ಮೂಲಕ ಏನು ಸಂದೇಶವನ್ನ ಕೊಟ್ಟಿದ್ದಾರೆ ನವಿತಾ ಹೇಳಿ ಕೇಳಿ ನಟ ದರ್ಶನ್ ಸಿಲ್ಕೊಂಡಿರುವಂತದ್ದು ಕೊಲೆ ಪ್ರಕರಣದಲ್ಲಿ ಈ ಹಿಂದೆ ಸಾಕಷ್ಟು ವಿವಾದಗಳಾಗಿತ್ತು ಪತ್ನಿ ಮೇಲೆ ಹಲ್ಲೆ ವಿಚಾರದಲ್ಲಿ ಜೈಲು ಸೇರಿದ್ರು ನಟ ದರ್ಶನ್ ಆದ್ರೆ ಆ ಒಂದು ಪ್ರಕರಣಕ್ಕೂ ಮತ್ತೆ ಈ ಒಂದು ಪ್ರಕರಣಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಇದು ಕೊಲೆ ಪ್ರಕರಣ ಆಗಿರೋದ್ರಿಂದ ಕನಿಷ್ಠ 3 ರಿಂದ 6 ತಿಂಗಳವರೆಗೆ ನಟ ದರ್ಶನ್ ಜೈಲು ಕಳಿಬೇಕಾದಂತ ಪರಿಸ್ಥಿತಿ ಇದೆ ಈಗಾಗಲೇ ಆತನ ಸ್ಟಾರ್ಡಮ್ ಡ್ಯಾಮೇಜ್ ಆಗಿದೆ ಇದೆಲ್ಲವೂ ಕೂಡ ಒಂದ್ ಕಡೆ ರಾಜನಾಗಿ ಮೆರೆದಂತವ್ರು ಇವತ್ತು ಪರಪ್ಪನಗರ ಜೈಲಿನಲ್ಲಿ ಸಾಮಾನ್ಯ ವಿಚಾರಣೆ ದಿನ ಕೈದಿಯಾಗಿ ಜೀವನ ನಡೆಸಬೇಕು
ಇದೆಲ್ಲಕ್ಕೆ ಕಾರಣ ಯಾರು? ಇದು ಸಾಮಾನ್ಯ ವ್ಯಕ್ತಿಯಾಗಿ ಚಿಂತನೆ ಮಾಡುವಂಥದ್ದು, ಆಲೋಚನೆ ಮಾಡುವಂಥದ್ದು ಸಾಮಾನ್ಯ. ಅದೇ ರೀತಿಯಲ್ಲಿ ನಟ ದರ್ಶನ್ ಕೂಡ ತಾನು ಮಾಡಿದಂಥ ತಪ್ಪುಗಳು ಏನು ಈಗ ಜೈಲಲ್ಲಿ ಇರ್ತಕ್ಕಂಥ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ಪವಿತ್ರ ಗೌಡ ಪಾತ್ರ ಏನು, ಆಕೆಯಿಂದ ತನಗಾದಂತ ಲಾಭ ನಷ್ಟ ಏನು, ಇದೆಲ್ಲವನ್ನ ಯೋಚನೆ ಮಾಡಿದ ನಟ ದರ್ಶನ್ ರವರು ಈಗ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಜೊತೆಗೆ ಪತ್ನಿ ಕೂಡ ಸಾಕಷ್ಟು ಬಾರಿ ನಟ ದರ್ಶನ್ ರವರಿಗೆ ಹೇಳಿದ್ದಾರೆ, ಪವಿತ್ರ ಗೌಡ ಸಹವಾಸ ಬೇಡ, ನಿಮಗೆ ಆಕೆಯಿಂದ ಕೇಡು ಉಂಟಾಗ್ತದೆ, ಕೆಟ್ಟದಾಗ್ತದೆ ಅಂತ. ಸೊ ಪತ್ನಿ ಏನು ಭವಿಷ್ಯ ನುಡಿದ್ರು ಅದೇ ರೀತಿ ಆಗಿದೆ. ಇದೆಲ್ಲವೂ ಕೂಡ ಮತ್ತಿನ್ನೊಂದು ಕಡೆ ತಾಯಿ ಮೀನಾ, ಸಹೋದರ ದಿನಕರ್ ಎಲ್ಲರೂ ಕೂಡ ಆತನಿಗೆ ಬುದ್ಧಿಮಾತನ್ನ ಹೇಳಿದ್ದಾರೆ. ಸೊ ಇಲ್ಲಿಗೆ ಸಾಕು, ನಿನಗೆ ಬಂದಿರತಕ್ಕಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ, ಮತ್ತೆ ಮುಂದೆ ಈ ರೀತಿ ಆಗೋದು ಬೇಡ ಅನ್ನೋ ಮಾತುಗಳನ್ನ ಕೇಳಿ ಮತ್ತೆ ಆತ ಕೂಡ ಸಾಕಷ್ಟು ಪರಪರ ಜೈಲಿನಲ್ಲಿ ಪಶ್ಚಾತ್ತಾಪ ಪಟ್ಟಿದ್ದಾನೆ. ತನ್ನ ತಪ್ಪುಗಳಿಂದ ಇಡೀ ಕುಟುಂಬ ಕೂಡ ಸಫರ್ ಆಗ್ತಾ ಇದೆ. ಪತ್ನಿ ಇರ್ಬೋದು, ಮಗ, ತಾಯಿ, ಸಹೋದರ, ಮತ್ತೆ ಆತ ಕೂಡ ಸಫರ್ ಆಗ್ತಾ ಇದ್ದಾನೆ. ಇದೆಲ್ಲವನ್ನ ಗಮನಿಸಿ ಆತ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ. ಏನು ಕಳೆದ 10 ವರ್ಷಗಳಿಂದ ಪವಿತ್ರ ಗೌಡ ಜೊತೆ ಸ್ನೇಹ ಆಯಿತು, ಆಪ್ತದಿತ್ತು, ಅದಕ್ಕೆ ಎಳ್ಳು ನೀರು ಬಿಡಬೇಕು, ಮತ್ತೆ ಅದಕ್ಕೆ ಒಂದು ಬ್ರೇಕ್ ಹಾಕಬೇಕು ಅಂತೇಳಿ. ಸೊ ಇದು ಪರಪ್ಪನಗರದ ಜೈಲಿನ ಮೂಲದಿಂದ ಬರತಕ್ಕಂತ ಮಾಹಿತಿ. ನಟ ದರ್ಶನ್ ಅವರು ಈಗಾಗಲೇ ಪವಿತ್ರ ಗೌಡ ಸ್ನೇಹಿತೆ, ಆಪ್ತ ಸ್ನೇಹಿತೆ ಸಮತಾಗ ಕೂಡ ಹೇಳಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯ. ಯಾಕೆಂದ್ರೆ ನಿನ್ನೆ ಸುಮಾರು 15 ನಿಮಿಷ ನಟ ದರ್ಶನ್ ರವರನ್ನ ಪವಿತ್ರ ಗೌಡ ಆಪ್ತ ಸ್ನೇಹಿತೆ ಸಮತಾರ್ ಅವರು ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ನಟ ದರ್ಶನ್ಗೆ ಹೇಳಲಿಕ್ಕೆ ಹೋಗಿದ್ರು. ಆದ್ರೆ ಅದ್ಯಾವುದನ್ನು ನಟ ದರ್ಶನ್ ಕೇಳಲಿಲ್ಲ, ಕಿವಿ ಕೂಡ ಹಾಕೊಳ್ಳಿಲ್ಲ. ಸಾಕಮ್ಮ ಸಾಕು, ಪವಿತ್ರ ಗೌಡ ಸಹವಾಸ ಸಾಕು, ಆಕೆಯಿಂದ ನಾನು ಇವತ್ತು ಜೈಲಿನಲ್ಲಿ ಕೊಳಿತಾ ಇದ್ದೇನೆ. ಆತನಿಗೆ ಗೊತ್ತಿದೆ ಕಳೆದ ಇನ್ನೂ ಒಂದು 3-4 ತಿಂಗಳು ಜೈಲಿನಲ್ಲಿ ಕೊಳಿಬೇಕು, ಮತ್ತೆ ಈ ಪ್ರಕರಣದಿಂದ ಹೊರಗಡೆ ಬರೋದು ಅಷ್ಟು ಈಸಿ ಅಲ್ಲ. ಇದೆಲ್ಲದಕ್ಕೆ ಕಾರಣ ಪವಿತ್ರ ಗೌಡ, ಆಕೆ ಸಹವಾಸದಿಂದ ನಾನು ಇವತ್ತು ಕೆಟ್ಟೆ ಅನ್ನೋ ರೀತಿಯಲ್ಲಿ ನಟ ದರ್ಶನ್ ಅವರು ಪ್ರಿಪೇರ್ ಆಗಿದ್ದಾರೆ, ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಜೊತೆಗೆ ಪತ್ನಿ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ, ಇನ್ನು ಮುಂದೆ ಈ ರೀತಿಯಾದಂತಹ ಯಾವುದೇ ತಪ್ಪುಗಳನ್ನು ನಾನು ಮಾಡೋದಿಲ್ಲ. ಮತ್ತೆ ಏನು ಪತ್ನಿ ವಿಜಯಲಕ್ಷ್ಮಿ ಅವರು ನಟ ದರ್ಶನ್ ಪರವಾಗಿ ನಿಂತಿರುವಂತದ್ದು, ಕಾನೂನು ಹೋರಾಟ ಇರಬಹುದು, ಅವರಿಗೆ ಧೈರ್ಯ ತುಂಬುವಂತದ್ದು, ಮತ್ತೆ ಕುಟುಂಬದವರನ್ನ ಕರೆಸಿ ಅವರಿಗೆ ಸಾಂತ್ವನ ಇಳಿಸುವಂತದ್ದು, ಎಲ್ಲ ಒಂದು ಕೆಲಸವನ್ನ ಪತ್ನಿ ವಿಜಯಲಕ್ಷ್ಮಿ ಗಂಡನಿಗೆ ಯಾವ ರೀತಿ ಸಹಕಾರ ಕೊಡಬೇಕು, ಯಾವ ರೀತಿ ಹೆಲ್ಪ್ ಮಾಡಬೇಕು ಈ ಒಂದು ಸಂಕಟ ಸಮಯದಲ್ಲಿ ಮಾಡಿದ್ದಾರೆ. ಆದರೆ ಪವಿತ್ರ ಗೌಡ ಈಗಲೂ ಕೂಡ ನಟ ದರ್ಶನ್ ರವನ್ನ ಬಿಡಬಾರದು, ಆತನ ಏನೀಗ ಒಂದು ಆತ್ಮೀಯತೆ ಇದೆ, ಒಂದು ಸ್ನೇಹ ಇದೆ, ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಕೊಲೆ ಪ್ರಕರಣ ಆದ್ರೂ ಕೂಡ ನಟ ದರ್ಶನ್ ಅವರು ಜೈಲು ಸೇರಿದ್ರು ಕೂಡ ಆಕೆ ಇದ್ರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊತಲ್ಲ, ತನ್ನ ಒಳಿತು, ತನ್ನ ಕುಟುಂಬದ ಒಳಿತು, ಈ ರೀತಿಯ ಒಂದು ಚಿಂತನೆ ಮಾಡ್ತಾ ಇದ್ದಾಳೆ ಅನ್ನೋ ಮಾಹಿತಿ ಕೂಡ ನಟ ದರ್ಶನ್ ಲಭ್ಯ ಆಗಿದೆ ನವಿತಾ. ಹಾಗಾಗಿ ನಟ ದರ್ಶನ್ ಅವರು ಪತ್ನಿ ಮತ್ತೆ ಕುಟುಂಬಕ್ಕೆ ಮಾತನ್ನ ಕೊಟ್ಟಿದ್ದಾರೆ, ಇನ್ನು ಮುಂದಿನ ದಿನಗಳಲ್ಲಿ ನಾನು ಯಾವುದೇ ಕಾರಣಕ್ಕೂ ಪವಿತ್ರ ಗೌಡ ಸಹವಾಸ ಮಾಡೋದಿಲ್ಲ, ಇದಕ್ಕೆ ಒಂದು ನಾನು ಇತಿಶ್ರೀ ಆಡ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಈ ಎಲ್ಲಾ ಘಟನೆಗಳಿಂದ ಪವಿತ್ರ ಗೌಡ ಜೈಲಿನಲ್ಲಿ ವಿಲವಿಲ ಒದ್ದಾಡ್ತಾ ಇದ್ದಾರೆ, ಟೆನ್ಷನ್ ನಿಂದ ನರಳಾಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಆಕೆಗೆ ಬೆನ್ನೆಲುಬಾಗಿರುವಂತದ್ದು, ಆಕೆ ಎಲ್ಲಾ ರೀತಿಯ ಒಂದು ಇವತ್ತಿನ ಸ್ಥಿತಿಗೆ ಕಾರಣ ನಟ ದರ್ಶನ್. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಆಕೆಗೆ ಆತಂಕ ಕಾಡುವಂತ ಸಹಜ ನವಿತಾ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.